ಎಷ್ಟು ಧಾರಾವಾಹಿಗಳನ್ನ ಮಾಡಿದ್ರಿ? ಅಂದ್ರೆ 6-7 ಅಂತ ಹೇಳಿದ್ರಿ, ಹೇಳ್ಬೋದಾ ಹೆಸರುಗಳು? ಫಸ್ಟು ಹರ ಹರ್ ಮಹಾದೇವ, ನಿಹಾರಿಕಾ ಮಾಡಿದ್ದೆ. ಓಕೆ. ಹಾಂ, ಆಮೇಲೆ ಮಹಾದೇವಿ ಮಾಡಿದೆ. ಆಮೇಲೆ ಯುಗಳ ಗೀತೆ, ರಂಗನಾಯಕಿ, ಆಕಾಶದೀಪ, ಹೋಗ್ತಿದೆ, ನಾಗಿಣಿ ಫಸ್ಟಲ್ಲಿ ಮಾಡಿದ್ದೆ ನಾನು. ದೀಪಿಕಾ ದಾಸ್ ಅವರ ಇದರಲ್ಲಿ ಮಾಡಿದ್ದೆ ನಾನು. ಆಮೇಲೆ ರಾಜಿ, ಲಕ್ಷ್ಮೀ ಬಾರಮ್ಮ, ಮತ್ತೊಂದು ಯಾವುದೋ ಮರ್ತೋಗ್ತದೆ. ಸಿನಿಮಾಗಳಿಂದ ಅವಕಾಶಗಳು ಬರ್ತಿದ್ಯಾ ಅಥವಾ ಮಾಡಿದ್ದೀರಾ ಅಂತ? ಅಂದರೆ ಪೆಟ್ರೋಮ್ಯಾಕ್ಸ್ ಮಾಡಿದ್ದೀನಿ. ರೀಸೆಂಟಾಗಿ ಒಂದು ಮಾಡಿದೆ ನಾನು, ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಹೇಳಿ ಒಂದು, ಅದಿನ್ನೂ ಇದಾಗಿಲ್ಲ. ಮತ್ತು ಲೀಸಾ ಅಂತ ಹೇಳಿ ಮೂವಿನಲ್ಲಿ ಮಾಡಿದ್ದೆ. ಅಂದರೆ ಬರ್ತಿದೆ ಅಂತ ನಾನೇನು ಹೇಳಲ್ಲ, ನನಗೆ ಅಷ್ಟು ಕಾಂಟ್ಯಾಕ್ಟ್ಸ್ ಇಲ್ಲ, ಕನೆಕ್ಷನ್ಸ್ ಇಲ್ಲ. ಸೊ ಆಮೇಲೆ ನಾನೊಂದು ಗೂಡಲ್ಲಿ ಬದುಕೋದು. ಸೊ ನನ್ನ ಹೆಸರು ಕೂಡ ಹಂಗೆ ಇರಲಿ ಅಂತ ನಾನು ಇರ್ತೀನಿ ಅಷ್ಟೇ. ಯಾಕೆ ಹೆಸರು ಕೂಡ ಹಾಗೆ ಇರಬೇಕು, ಗೂಡಲ್ಲೇ ಇರಬೇಕು ಅಂತ ಹೇಳ್ತೀನಿ? ಕಲಾವಿದ್ರು ಯಾವಾಗಲೂ ನಮ್ಮನ್ನು ನೋಡಿದಾಗ ಜನ ಗುರುತಿಸ್ಬೇಕು, ಮಾತಾಡಿಸ್ಬೇಕು, ಚಪ್ಪಾಳೆ ತಟ್ಟಬೇಕು, ಅದೇ ನಮಗೆ ದೊಡ್ಡದು ಅಂತ ಹೇಳ್ತಾರೆ. ನನಗೆ ಈ ಕೆಲಸ ತುಂಬ ಇಷ್ಟ. ನನಗೆ ಕಲಾವಿದೆ ಅಂತ ಕರೆಯೋದು ಅದು ಅದೇನೆ, ನೋಡಿದವರು ಕಲಾವಿದೆ ಅಂತ ಹೇಳ್ತಾರೆ. ನನಗೆ ಆ್ಯಕ್ಟಿಂಗ್ ಅಥವಾ ಒಂದು ಈ ಭಾವನೆಗಳನ್ನ ಹೊರಗೆ ಅದು ತುಂಬ ಇಷ್ಟ. ನನಗೆ ಈ ಕೆಲಸ ನನಗೆ ನೆಮ್ಮದಿ ಕೊಟ್ಟಿರೋದು, ತೃಪ್ತಿ ಕೊಟ್ಟಿರೋದು. ನನಗೆ ಅದರಿಂದ ಏನು ಸಿಗುತ್ತೆ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಿಲ್ಲ ನಾನು. ಅವಕಾಶ ಸಿಕ್ಕಿದಾಗ ಮಾಡ್ತೀನಿ ಅನ್ನೋದು ನನ್ನ ಭಾವನೆ. ಅದನ್ನೇ ಹುಡ್ಕೊಂಡೋಗಿ ಅದ್ರ ಬಗ್ಗೆ ಹಂಬಲ ಅಂತ ಇಲ್ಲ. ನನಗೆ ಹಂಬಲ ಇರೋದು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ. ಈ ಕೆಲಸ ಮಾಡಬೇಕು ಅನ್ನೋ ಹಂಬಲ ಇದೆ, ಅದು ಬೇಕು ಅನ್ನೋ ಹಂಬಲ ತುಂಬ ಇದೆ.